ನಮಸ್ಕಾರ. ಬುಕ್ಕನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕನಕೆರೆ. ಮೊನ್ನೆ ಡಿ ಕೆ ಶಿವಕುಮಾರ್ 5 ವಿಷಯದಲ್ಲಿ ಫೇಲ್ ಆಗಿದ್ರು ಅಂತ ಒಂದು ವಿಡಿಯೋ ಮಾಡಿದ್ದೆ. ನೀವೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ, ಥ್ಯಾಂಕ್ ಯು. ಈಗ ಡಿ ಕೆ ಶಿವಕುಮಾರ್ ಮತ್ತೊಂದು ಟಾಸ್ಕನ್ನು ಕೈಗೆತ್ಕೊಂಡಿದ್ದಾರೆ. ಅದರಲ್ಲಿ ಸಕ್ಸಸ್ ಆಗ್ತಾರಾ ಅನ್ನುವಂಥ ವಿಷಯವನ್ನು ಹೇಳ್ತೀನಿ. ಅದೇನಪ್ಪ ಅಂತಂದರೆ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಯನ್ನು ತಮ್ಮ ಸಂಬಂಧಿ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಅವರಿಗೆ ಕೊಡಿಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅಪೆಕ್ಸ್ ಬ್ಯಾಂಕ್ನಲ್ಲಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಹಳೆ ಹುಲಿ, ಅಷ್ಟು ಸುಲಭಕ್ಕೆ ಬಿಟ್ಟು ಕೊಡುವಂಥವರಲ್ಲ. ರಾಜಣ್ಣ ಅವರ ಮನವೊಲಿಸಲಿಕ್ಕೆ ಡಿ ಕೆ ಶಿವಕುಮಾರ್ ವಿಶೇಷವಾದ ಒಂದು ಆಫರ್ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಆ ಆಫರ್ಗೆ ರಾಜಣ್ಣ ಒಪ್ಕೊಳ್ತಾರ? ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಯನ್ನು ಬಿಟ್ಕೊಡ್ತಾರ? ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಯನ್ನು ತಮ್ಮ ಸಂಬಂಧಿ ಎಸ್ ರವಿ ಅವರಿಗೆ ಕೊಡಿಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಗ್ತಾರಾ? ಈ ವಿಷಯಗಳ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ಬುಕ್ಕನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾನಾ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೆಲ್ಲ ನಿಮಗೆ ಗೊತ್ತಿದೆ, ಏನೇನು ನಡೀತಾ ಇದೆ ಅಂತ. ಅದರ ಜೊತೆಗೆ ಎಲ್ಲ ಆಯಕಟ್ಟಿನ ಜಾಗದಲ್ಲೂ ತಮ್ಮವರು ಇರಬೇಕು, ತಮ್ಮ ಸಂಬಂಧಿಕರು ಇರಬೇಕು, ತನ್ನ ಮಾತನ್ನು ಕೇಳುವಂಥವ್ರು ಇರಬೇಕು ಅನ್ನುವಂಥ ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಉದಾಹರಣೆಗೆ KMF ಅಧ್ಯಕ್ಷ ಗಾದಿಯನ್ನು ತಮ್ಮ ಸಹೋದರ ಡಿ ಕೆ ಸುರೇಶ್ ಅವರಿಗೆ ಕೊಡಿಸ್ಬೇಕು ಅಂತ ತಯಾರಿಯನ್ನು ನಡೆಸ್ತಾ ಇದ್ದಾರೆ, ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಅಪೆಕ್ಸ್ ಬ್ಯಾಂಕಲ್ಲೂ ಕೂಡ ತಮ್ಮವರೇ ಯಾರಾದರೂ ಇರಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಂದರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಯನ್ನು ತಮ್ಮ ಸಂಬಂಧಿ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಅವರಿಗೆ ಕೊಡಿಸ್ಲಿಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಅದು ಅಷ್ಟು ಸುಲಭ ಇಲ್ಲ. ಯಾಕೆಂದರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಯಲ್ಲಿ ನಾನು ಇಂಟ್ರಡಕ್ಷನ್ಲೇ ಹೇಳಿದ ರೀತಿಯಲ್ಲಿ ಬಹಳ ಹಳೆಯ ಹುಲಿ ಕೆ ಎನ್ ರಾಜಣ್ಣ ಇದ್ದಾರೆ. ಅವರಿಗೆ ಬಹಳ ದೊಡ್ಡ ಹಿಡಿತ ಇದೆ ಅಪೆಕ್ಸ್ ಬ್ಯಾಂಕ್ನಲ್ಲಿ. ಅವರು ಅಷ್ಟು ಸುಲಭಕ್ಕೆ ಬಿಟ್ಕೊಡುವಂಥವ್ರಲ್ಲ. ಅದಕ್ಕೋಸ್ಕರವೇ ಡಿ ಕೆ ಶಿವಕುಮಾರ್ ಹರಸಾಹಸವನ್ನು ಪಡಲೇಬೇಕಾಗಿದೆ. ಮತ್ತೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು, ಡಿ ಕೆ ಶಿವಕುಮಾರ್ ಮತ್ತು ಕೆ ಎನ್ ರಾಜಣ್ಣ ಅವರ ಸಂಬಂಧ ಎಂಥದ್ದು ಅಂತ. ಅದು ಎಣ್ಣೆ ಸೀಗೆಕಾಯಿ ಸಂಬಂಧ ಅಥವಾ ಹಾವು ಮುಂಗುಸಿ ಸಂಬಂಧ. ಇದರ ಪರಿಣಾಮವಾಗಿ ಈಗ ಅಪೆಕ್ಸ್ ಬ್ಯಾಂಕ್ ಅಖಾಡ ಜಿದ್ದಾಜಿದ್ದಿ ಆಗಿದೆ. ಈಗ ಇನ್ನೊಂದು ವರ್ತಮಾನ ಬರ್ತಾ ಇದೆ, ಡಿ ಕೆ ಶಿವಕುಮಾರ್ ಅವರು ರಾಜಣ್ಣ ಜೊತೆ ರಾಜಿ ಮಾಡಿಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ರಾಜಣ್ಣ ಜೊತೆ ರಾಜಿ ಮಾಡಿಕೊಂಡು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಯಲ್ಲಿ ತಮ್ಮ ಸಂಬಂಧಿ ರವಿ ಅವರಿಗೆ ಅಧ್ಯಕ್ಷ ಗಾದಿ ಕೊಡಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತ. ರಾಜಿ ಹೇಗೆ ಅಂತಂದ್ರೆ, ನೇರ ಡಿ ಕೆ ಶಿವಕುಮಾರ್ ಅವರು ರಾಜಣ್ಣ ಅವರಿಗೆ ಒಂದು ಆಫರನ್ನು ಕೊಟ್ಟಿದ್ದಾರಂತೆ. ಇದು ಒಂದು ರೀತಿಯಲ್ಲಿ ಎಕ್ಸ್ಚೇಂಜ್ ಆಫರ್. ಅಂದರೆ ರಾಜಣ್ಣ ಅವರಿಗೆ ನೀವು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಯನ್ನು ಬಿಟ್ಕೊಡಿ, ನಾನು ನಿಮ್ಮನ್ನು ಮಂತ್ರಿ ಮಾಡ್ತೀನಿ ಅನ್ನುವಂಥ ಎಕ್ಸ್ಚೇಂಜ್ ಆಫರನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರಂತೆ. ಇದು ಆಕ್ಚುಲಿ ಸ್ವಲ್ಪ ದಿನಗಳ ಹಿಂದೆ ನಡೆದಿರುವಂಥ ಬೆಳವಣಿಗೆ. ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ರಾಜಣ್ಣ ಅವರನ್ನು ಭೇಟಿ ಮಾಡಿದರು. ರಾಜಣ್ಣ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಈ ಅಧಿಕಾರ ಹಂಚಿಕೆಯ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಜೊತೆ ಡಿಸ್ಕಸ್ ಮಾಡಲಿಕ್ಕೆ, ರಾಜಣ್ಣ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ರು ಅಂತ ಚರ್ಚೆ ಆಗಿತ್ತು. ಆದರೆ ಈಗ ಅಸಲಿ ವಿಷಯ ಗೊತ್ತಾಗ್ತಾ ಇದೆ. 29ನೇ ತಾರೀಕು ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಇದೆಯಲ್ಲ, ಸೊ ಈ ಹಿನ್ನೆಲೆಯಲ್ಲಿ ಈಗ ಹಿಂದೆ ಅಲ್ಲಿ ನಡೆದಂಥ ಮಾತುಕತೆ ಏನು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಲ್ಲಿ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆ ಆಗಿದ್ದಲ್ಲ, ತನಗೆ ಬೆಂಬಲ ಕೊಡುವಂತ ಕೇಳಿದ್ದಲ್ಲ, ಅದರ ಬದಲಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಯ ಬಗ್ಗೆ ಚರ್ಚೆ ಮಾಡಿದ್ರು. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಎಕ್ಸ್ಚೇಂಜ್ ಆಫರ್ ಬಗ್ಗೆ ಚರ್ಚೆ ಮಾಡಿದ್ರು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇದಲ್ಲದೆ ಇನ್ನೂ ಒಂದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಸಿಗ್ತಾ ಇದೆ. ಅದೇನಪ್ಪ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರ ಪ್ರಸ್ತಾಪಕ್ಕೆ ರಾಜಣ್ಣ ಸೊಪ್ಪು ಹಾಕಿಲ್ಲ, ರಾಜಣ್ಣ ಒಪ್ಪಿಗೆ ಕೊಟ್ಟಿಲ್ಲ, ನಾನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಯನ್ನು ಬಿಟ್ಕೊಡ್ತೀನಿ ಅಂತೇಳಿ ಗೊತ್ತಾಗ್ತಾ ಇದೆ. ಈಗ ರಾಜಣ್ಣ ಯಾರು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಯನ್ನು ಬಿಟ್ಕೊಡ್ಲಿಕ್ಕೆ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ಬೋದು. ಆದರೆ ನೀವು ಅಲ್ಲಿ ನಾಮನಿರ್ದೇಶನಗೊಂಡಿರುವಂತಹ ಮತ್ತು ಆಯ್ಕೆಯಾಗಿರುವಂತಹ ನಿರ್ದೇಶಕರನ್ನು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ರಾಜಣ್ಣ ಪರವಾಗಿ ಹೆಚ್ಚು ಜನ ನಿರ್ದೇಶಕರು ಇದ್ದಾರೆ.
ಚುನಾವಣೆ ನಡೆದ್ರೆ ಡೆಫಿನೆಟ್ಲಿ ರಾಜಣ್ಣ ಬಹಳ ಸುಲಭವಾಗಿ ಗೆದ್ದು ಬಿಡ್ತಾರೆ. ಇನ್ನೊಂದು ವಿಷಯ, ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ಪಾಳ್ಯದಲ್ಲಿ ಹೆಚ್ಚು ಜನ ನಿರ್ದೇಶಕರು ಯಾರ ಪರವಾಗಿದ್ದಾರೆ ಅನ್ನೋ ವಿಷಯದಲ್ಲಿ, ಫಾರ್ ಎಕ್ಸಾಂಪಲ್ 3-4 ಜನ ಆ ಕಡೆ ಈ ಕಡೆ ಇದ್ದಾರೆ ಅಂತಂದ್ರೆ ಆಗ ಏನೋ ಮ್ಯಾನಿಪುಲೇಟ್ ಮಾಡ್ಬೋದು, ಅಥವಾ ಒತ್ತಡ ಇರ್ಬೋದು, ಕನ್ವಿನ್ಸ್ ಮಾಡ್ಬೋದು, ಅವರ ವೋಟನ್ನು ಟ್ರಾನ್ಸ್ಫರ್ ಮಾಡ್ಬೋದು ಅನ್ನುವಂತಹ ಅವಕಾಶ ಇರ್ತಿತ್ತು. ಆದರೆ ರವಿ ಮತ್ತು ರಾಜಣ್ಣ ಅವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ಯಾವ ಕಾರಣಕ್ಕೂ ರವಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣ ಇದೆ. ಹಂಗೇನಾದರೂ ಚುನಾವಣೆಗೆ ಹೋದರೆ ರವಿ ಸೋಲ್ಬೋದು, ಮುಖಭಂಗ ಆಗೋದು ಡಿ ಕೆ ಶಿವಕುಮಾರ್ ಅವ್ರಿಗೆ. ಸೊ ಆ ಹಂತಕ್ಕೆ ಹೋಗುತ್ತಾ ಡಿ ಕೆ ಶಿವಕುಮಾರ್ ಈ ಟಾಸ್ಕ್ನಲ್ಲಾದರೂ ಸಕ್ಸಸ್ ಆಗ್ತಾರಾ, ರಾಜಣ್ಣ ಅವರು ಕನ್ವಿನ್ಸ್ ಆಗ್ತಾರಾ? ಕನ್ವಿನ್ಸ್ ಆಗಬೇಕು ಅಂದರೆ ಮಂತ್ರಿ ಮಾಡಬೇಕು ಅನ್ನುವಂಥ ಪ್ರಾಮಿಸ್ ಮಾಡಿರಲ್ಲ, ಅದು ಮುಂದೆ ಮಂತ್ರಿ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ರಾಜಣ್ಣ ಡಿ ಕೆ ಶಿವಕುಮಾರ್ ಮೇಲೆ ವಿಶ್ವಾಸವನ್ನು ಇಡಬೇಕಾಗತ್ತೆ. ಒಟ್ಟಿನಲ್ಲಿ ಈ ಅಪೆಕ್ಸ್ ಬ್ಯಾಂಕ್ನ ಈ ಅಖಾಡ ಈಗ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದಂಥ ಬೆಳವಣಿಗೆಗೆ ಮುನ್ನುಡಿ ಬರೀತಿರುವಂಥ ಕಾಣಿಸ್ತಾ ಇದೆ. ಅದಕ್ಕೋಸ್ಕರವೇ ಈ ವಿಡಿಯೋವನ್ನು ಮಾಡಿದೆ. ನಿಮಗೇನು ಅನಿಸುತ್ತೆ ಅಂದರೆ, ನಾನು ಆಗಲೇ ಹೇಳ್ದಂಗೆ ಈ ಟಾಸ್ಕ್ನಲ್ಲಾದರೂ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಗ್ತಾರಾ? ಯಾಕೆ ಇಷ್ಟೊಂದು ಮಹತ್ವ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಗೆ? ಅದನ್ನು ಹಿಡಿಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಯಾಕೆ ಹೊರಟಿರೋದು? ಇದೆಲ್ಲದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನೀವು ಇನ್ನೂ ಬುಕ್ಕಿಂಗ್ ಕರಿಯರ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಆದಂಥ ಬೆಳವಣಿಗೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಅದಲ್ಲದೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.